ಸಭೆ ಕರೆಯಲಾಗಿದೆ. ಅದರಲ್ಲಿ ಸಭೆಯಲ್ಲಿ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಮತ್ತು NBFC ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗೆ ನಾವು ಕರೆದು ಇತ್ತೀಚೆಗೆ ನಡೆಯುವ ಒಂದು ಈ ಸೆಕ್ಟರಲ್ಲಿ ವಸೂಲಿ ಸಂದರ್ಭದಲ್ಲಿ ಅವರು ಭಾಳ ಏನು ಹೇಳಬೇಕಂದ್ರೆ ಅವ್ಯವಸ್ಥಿತವಾಗಿ ಮತ್ತು ಕಾನೂನು ಬಹಿರವಾಗಿ ಕೆಲವು ಇನ್ಸಿಡೆಂಟ್ಸ್ ಬಂತು. ಆ ಕಾರಣಕ್ಕಾಗಿ ಈಗ ಇವತ್ತಿಗೂ ಎಲ್ಲರಿಗೆ ಕರೆದು ಅವರಿಗೆ ಮೀಟಿಂಗ್ ಮಾಡಿ ಮತ್ತು RBI ಗೈಡ್ಲೈನ್ಸನ್ನು ಪಾಲನೆ ಮಾಡಲೇಬೇಕು ಮತ್ತು ಕಾನೂನು ರೀತಿಯ ಅವರು ಕ್ರಮಬದ್ಧವಾಗಿ ಕೆಲಸ ಮಾಡಬೇಕು. ಈ ಥರದ್ದು ಆಗಿಲ್ಲ ಅಂದರೆ ಅಥವಾ ಜನರ ಮೇಲೆ ದಬ್ಬಾಳಿಕೆ ಮಾಡಿ ಧಮಕಿ ಕೊಟ್ಟು ಅಥವಾ ಸೋಷಿಯಲ್ ಬಾಯ್ಕಾಟನ್ನು ಮಾಡಿಸ್ತೀವಿ ಅಂತ ಹೇಳಿ ಯಾರು ಸಾಲವನ್ನು ವಸೂಲಿ ಮಾಡೋಕ್ಕೆ ಹೋಗ್ತಾರೆ ಅಥವಾ ಈ ಥರದ್ದು ಯಾವುದೋ ಘಟನೆಗಳು ಬರುತ್ತೆ ಅಂದರೆ ನಾವು ಕಾನೂನು ರೀತಿಯಾಗಿ ಸೂಕ್ತವಾದಂಥ ಕ್ರಮ ತಗೊಳ್ತೀವಿ. ಅದರ ಜೊತೆಗೆ RBI ಗೈಡ್ಲೈನ್ಸ್ಗಳಲ್ಲಿ ಎಷ್ಟು ಲಿಮಿಟ್ ಇರ್ತದೆ ಅಷ್ಟು ಲಿಮಿಟ್ ಒಳಗೆ ಒಬ್ಬರಿಗೆ ಲೋನ್ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಅವರು ರೀಪೇಮೆಂಟ್ ಕೆಪಾಸಿಟಿ ಅನುಗುಣವಾಗಿ ಲೋನ್ ಕೊಡಬೇಕು. ಮತ್ತು ಕೆಲವು ಇನ್ಸಿಡೆಂಟ್ಸನ್ನು ಕೂಡ ಬಂದಿದೆ ಅಂತ ಒಬ್ಬರಿಗೆ ಮಲ್ಟಿಪಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಅವರು ಲೋನ್ ತಗೊಂಡಿದ್ದಾರೆ. ಯಾವ ಬೇಸ್ ಮೇಲೆ ತಗೊಂಡಿದ್ದಾರೆ, ಅದರಲ್ಲಿ ಯಾವ ಡಾಕ್ಯುಮೆಂಟ್ ಬೇಸ್ ಮೇಲೆ ತಗೊಂಡಿದ್ದಾರೆ ಅಂತ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಿಗೆ ಏನು ಉತ್ತರ ಇರೋದಿಲ್ಲ. ಈ ಎಲ್ಲ ಬ್ಯಾಡ್ ಫೈನಾನ್ಷಿಯಲ್ ಪ್ರಾಕ್ಟೀಸಸ್ಗೆ ನಿಲ್ಲಿಸಿ ಸ್ಟ್ರಿಕ್ಟಾಗಿ RBI ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಯಾವ ಕಾರಣಕ್ಕೆ ಜನರಿಗೆ ತೊಂದರೆ ಕೊಡಬಾರ್ದು, ವಿಶೇಷವಾಗಿ ಅವರಿಗೆ RBI ಗೈಡ್ಲೈನ್ಸ್ ಬಗ್ಗೆ ತಿಳುವಳಿಕೆ ಕೊಡಬೇಕು, ಅವರಿಗೆ ಒಂದು ಲೋನ್ ಶೀಟ್ ಪ್ರೊವೈಡ್ ಮಾಡಬೇಕು ಮತ್ತು ಎಷ್ಟು ಲೋನ್ ಪೆಂಡಿಂಗ್ ಇದೆ ಅಂತ ಹಂತವಾಗಿ ಅವರಿಗೆ ತಿಳುವಳಿಕೆ ಕೊಡಬೇಕು. ಮತ್ತು ಲೋನ್ ರೀಪೇಮೆಂಟ್ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ದಬ್ಬಾಳಿಕೆ ಹೆದರಿಸಿ ಅಥವಾ ಪಬ್ಲಿಕ್ ಎಂಬ್ಯಾರೆಸ್ಮೆಂಟ್ ಮಾಡಿಸ್ತೀವಿ ಅಥವಾ ಎಲ್ಲರಿಗೆ ಹೇಳ್ಕೊಡ್ತೀವಿ ಅಥವಾ ಬೇರೆ ಯಾವ ರೀತಿಯಲ್ಲಿ ಕಾನೂನು ಬಹಿರವಾಗಿ ಅವರು ಕ್ರಮ ತಗೊಂಡಿದ್ದಾರೆ ಅವ್ರ ಮೇಲೆ ನಾವೇ ಕ್ರಮ ತಗೊಳ್ತೀವಿ. ಪೊಲೀಸಿಂದ ಬೇಕಾದರೆ ಸುಮೋಟೋ ಕೇಸಸ್ ಕೂಡ ನಾವು ಮಾಡಿಸ್ತೀವಿ. ಬಟ್ ನಮ್ಮ ಉದ್ದೇಶ ಏನಿದೆ ಅಂದರೆ ಒಂದು ವೇಳೆ ಬ್ಯಾಡ್ ಲೋನ್ಸನ್ನು ಅವರು ಕಡಿಮೆ ಮಾಡಬೇಕು, RBI ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಬಾರ್ದು ಮತ್ತು ಕಾನೂನು ಚೌಕಟ್ಟಲ್ಲಿ ತಮ್ಮ ಕೆಲಸ ಮಾಡಬೇಕು. ಅದರ ಜೊತೆಗೆ ಜನರಿಗೆ ಯಾವ ಕಾರಣಕ್ಕೆ ತೊಂದರೆ ಬರಬಾರ್ದು. ಅದರಲ್ಲಿ ಕೂಡ ನಮ್ಮ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಕೂಡ ಕಂಟ್ರೋಲ್ ರೂಮ್ ಇರ್ತದೆ. ಅದರಲ್ಲಿ ಒಂದು ಫೋನ್ ನಂಬರ್ ಕೂಡ ನಾವು ಎಲ್ಲ ಡೆಡಿಕೇಟೆಡ್ ಹೆಲ್ಪ್ಲೈನ್ ಆಗಿ ನಾವು ಹೇಳಿದ್ದೀವಿ. ಅದು ನಂಬರ್ ಇರ್ತದೆ 0827222107. ಅದು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಕಂಟ್ರೋಲ್ ರೂಮ್ ಇರ್ತದೆ. ಅದು ಹೆಲ್ಪ್ಲೈನ್, ಡೆಡಿಕೇಟೆಡ್ ಹೆಲ್ಪ್ಲೈನ್ ಇರ್ತದೆ. ಅದರ ಜೊತೆಗೆ ಪೊಲೀಸ್ ಕಂಟ್ರೋಲ್ ರೂಮ್ ಕೂಡ ಇರ್ತದೆ 082722283330 ಮತ್ತು 112 ಕೂಡ ಯಾರು ಯೂಸ್ ಮಾಡ್ಕೋಬಹುದು. ಇದು ಸಂದರ್ಭ ಬಂದಿದೆ. ಇವತ್ತಿಗೂ ಮೀಟಿಂಗ್ಗಳಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇವತ್ತು ಒಪ್ಪಿದ್ದಾರೆ ಅಂತ ಯಾವ ಕಾರಣಕ್ಕೆ ಅವರು ಬ್ಯಾಡ್ ಪ್ರಾಕ್ಟೀಸಲ್ಲಿ ಮಾಡಲ್ಲ. ಮತ್ತು ಅವರು ಕೂಡ ಕೆಲವು ಕನ್ಸರ್ನ್ಸ್ ಇತ್ತು, ಅದ್ರ ಬಗ್ಗೆ ಕೂಡ ನಾವು ಹೇಳಿದ್ವಿ. ಅಂದರೆ ತಮ್ಮ ಕೆಲಸ ತಾವು ಕಾನೂನು ಚೌಕಟ್ಟಲ್ಲಿ RBI ಗೈಡ್ಲೈನ್ಸ್ ಪ್ರಕಾರ ಮಾಡಿದ್ದಾರೆ, ಮಾಡ್ಬೋದು. ಬಟ್ ಯಾವ ಕಾರಣಕ್ಕೆ ನಾಗರಿಕರಿಗೆ ಏನು ತೊಂದರೆ ಕೊಡಬಾರ್ದು. ಅದೇ ಲೈಸೆನ್ಸ್ ರಿಜಿಸ್ಟರ್ಡ್ ಯಾರ್ಯಾರಿದ್ದಾರೆ RBI ಅದು ಕೂಡ ಒಂದು ಪಟ್ಟಿ ಮಾಡಿ ನಾವು ಸಾರ್ವಜನಿಕ ಮಾಹಿತಿಗಾಗಿ ಕೊಡ್ತೀವಿ. ಮತ್ತು ಅದ್ರ ಜೊತೆಗೆ ಲೋನೀಸ್ಗೆ ಅಥವಾ ಜನರಿಗೆ ಒಂದು ತಿಳುವಳಿಕೆ ಕೂಡ ಮಾಡೋಕ್ಕೆ ಒಂದು ಕ್ಯಾಂಪೇನ್ ಮಾಡ್ತೀವಿ, ಇನ್ಫಾರ್ಮೇಷನ್ ಕ್ಯಾಂಪೇನ್. ಅದರಲ್ಲಿ ಅವರು ಲೋನ್ ತಗೊಳ್ಳುವಾಗ ಏನೇನು ದಾಖಲಾತಿ ಕೊಡ್ಬೋದು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಏನೇನು ರಿಜಿಸ್ಟ್ರೇಷನ್ ಅವರು ನೋಡ್ಕೋಬಹುದು. ಅದರ ಜೊತೆಗೆ ಎಲ್ಲ MFIಸ್ಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಅಂದರೆ RBI ಗೈಡ್ಲೈನ್ಸ್ ಕನ್ನಡದಲ್ಲಿ ಒಂದು ದೊಡ್ಡ ಫಾರ್ಮ್ಗಳಲ್ಲಿ ಪ್ರತಿಯೊಂದು ಕಚೇರಿ ಅವರು ಯಾವುದು ಆಫೀಸ್ ಇರ್ತದೆ ಅದರಲ್ಲಿ ಅವರು ಹಾಕಲೇಬೇಕು. ಮತ್ತು ಅವರಿಗೆ ತಿಳುವಳಿಕೆ ಕೊಡಬೇಕಾದ್ರೆ ಇನ್ನೂ ಜಾಸ್ತಿ ಮಾಹಿತಿ ಇದ್ದರೆ ಅಂದರೆ ವೆಬ್ಸೈಟು ಅಡ್ರೆಸ್ ಅವರು ಕೊಡಬೇಕು. ಬಟ್ ಮುಖ್ಯ ಗೈಡ್ಲೈನ್ಸನ್ನು ಕನ್ನಡದಲ್ಲಿ ಅವರ ಕಚೇರಿಯಲ್ಲಿ ಅವರು
ಪರ್ಸೆಂಟೇಜ್ ಇಲ್ಲ, ಅದು ಅವರು ಹೇಳಿದ್ದಾರೆ ಅಂದರೆ ಇದು ಸಾಮಾನ್ಯವಾಗಿ 2 ಲಕ್ಷಕ್ಕಿಂತ ಜಾಸ್ತಿ ಕೊಡ್ಬಾರ್ದು. ಮತ್ತು ಅದು ಕೂಡ ಅವರು ರೀಪೇಮೆಂಟ್ ಕೆಪಾಸಿಟಿ ನೋಡಿಕೊಂಡೇ ಮಾಡಬೇಕು. ಬಟ್ ಅದರಲ್ಲಿ ಕೆಲವು ಪ್ರಾಕ್ಟೀಸ್ಗಳಲ್ಲಿ ಏನು ಇದು ನೋಟಿಸ್ ಆಗಿದೆ ಅಂದರೆ ಅವರು 2 ಲಕ್ಷಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಮತ್ತು ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ಸ್ ಕೊಟ್ಟಿದ್ದಾರೆ. ಸೊ ಅದು ಕೂಡ ವ್ಯಾಲ್ಯೂಷನ್ ಇರ್ತದೆ. ಅದರ ಜೊತೆಗೆ ಎಲ್ಲರಿಗೆ ವಾರ್ನಿಂಗ್ ಕೂಡ ಕೊಟ್ಟಾಗಿದೆ ಅಂದರೆ ಈ ಥರದ್ದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದರೆ ನಾವು ಒಂದು ರಿಪೋರ್ಟ್ ಮಾಡಿಕೊಂಡು RBIಗೆ ಕೂಡ ಸಬ್ಮಿಟ್ ಮಾಡ್ತೀವಿ. ಅವರಿಗೆ ರಿಜಿಸ್ಟರ್ ಮಾಡೋಕ್ಕೆ ಮತ್ತು ಬ್ಲ್ಯಾಕ್ ಲಿಸ್ಟಲ್ಲಿ ಸೇರೋಕ್ಕೆ ಕೂಡ ನಾವು ಅವರಿಗೆ ಎಷ್ಟು ಪ್ರಕರಣ ದಾಖಲಾಗಿದೆ? ಯಾವುದು ಪೊಲೀಸ್ ಪ್ರಕರಣ ಈಗ ಇವತ್ತಿನಿಂದ ಅವರು ಹೇಳಿದಿಲ್ಲ. ಸಾಲ ವಸೂಲಾತಿ ಬಲವಂತವಾದ ಕೇಸಸ್ ಈಗ ಬಂದಿಲ್ಲ. ಈಗ ನಾವು ಸರ್ ಇನ್ನೊಂದು ಪ್ರಾಬ್ಲಮ್ ಅವ್ರಿಗೆ ಯಾರು ಮನೆಯಲ್ಲಿ ಸಾವಾದರೂ ಪೇಷಂಟ್ ಆದರೂ ವಸೂಲಿ ಮಾಡಿಕೊಂಡೇ ಹೋಗ್ಬೋದು. ಅದಕ್ಕೆ ಇವತ್ತು ಎಲ್ಲ ಅವರಿಗೆ ನಾವು ಹೇಳಿದ್ವಿ ಮತ್ತು ಟೈಮ್ ಕೂಡ ಅವರು ಮೇಂಟೈನ್ ಮಾಡಬೇಕು. ಸಂಜೆ 5 ಗಂಟೆ ಆದಮೇಲೆ ಅವ್ರಿಗೆ ಏನು ಬಿಸ್ನೆಸ್ ಇರಲ್ಲ, ಅವರು ತಮ್ಮ ಕೆಲಸ ಮಾಡಿ ಮುಗಿಸಿ ಇದು ಸಂಜೆ 5 ಗಂಟೆ ಒಳಗೇನೆ ಮಾಡಬೇಕು. ಅದು ಕೂಡ ಎಲ್ಲ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಸರ್ ಕೆಲವು ಹಾಡಿಗಳಲ್ಲಿ ಈಗಾಗಲೇ ಸರ್ ಹೇಳಿದಾಗೆ 9 ಮತ್ತು ಇನ್ನು ಅದಕ್ಕಿಂತಲೂ ಜಾಸ್ತಿ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಲೋನನ್ನು ಪ್ರೊವೈಡ್ ಮಾಡಿದ್ದಾರೆ ಸರ್. ಬಟ್ ಈಗ ಆಗಲೇ ಆಗಿರೋಂಥವ್ಕೆ ಏನು ವಾಟ್ ನೆಕ್ಸ್ಟ್? ಏನಿದ್ರೆ ಅಂದರೆ ಫಸ್ಟು ಸಿಬಿಲ್ ಸ್ಕೋರ್ ಅವರು ಹಾಳಾಗುತ್ತೆ. ಅಂದರೆ ರೀಪೇಮೆಂಟ್ ಮಾಡೋಕ್ಕೆ ಆಗಲ್ಲ. ಮತ್ತು ರೀಪೇಮೆಂಟ್ ಅವರು ಮೊದಲೇ ಅವರೇ ನೋಡಬೇಕು. ಯಾಕಂದರೆ ಅವರು ಬಿಸ್ನೆಸ್